ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಗೊತ್ತಾಗಿರುತ್ತೆ ನಿಮಗೆ. ಸೊ ತಮ್ಲೈನ್ ನೋಡಿದಾಗಲೇ ಈಗ ನಾನು ಕಬಾಬ್ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನಿಲ್ಲಿ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು 2 ಥರ ಕಬಾಬ್ ಮಾಡ್ತಾ ಇದ್ದೀನಿ. ಒಂದು ಹೋಮ್ ಮೇಡ್ ಕಬಾಬ್ ಪೌಡರು, ಹಾಗೆ ಹೊರಗಡೆ ಸಿಗೋ ತೇಜು ಕಬಾಬ್ ಪೌಡರ್ನ ಎರಡೂ ಸಪ್ರೇಟಾಗಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದು ಬೆಸ್ಟು, ಯಾವುದು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟು ನಾನಿಲ್ಲಿ ಅಂಗಡೀಲಿ ಸಿಗುತ್ತಲ್ಲ ಕಬಾಬ್ ಪೌಡರು, ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಅರಿಶಿನ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಹಾಗೆ ಅಂಗಡೀಲಿ ಸಿಗುತ್ತಲ್ವ ಸೊ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ತೇಜು ಕಬಾಬ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದನ್ನು ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಹಂಗಾಗಿ ನೀವೇನೇ ಅಡುಗೆ ಮಾಡಬೇಕಾದ್ರೂ, ಈಗ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ರೆ ಫಸ್ಟು ನೀವು ಕಬಾಬ್ನ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಡಿ. ಸೊ ಇವಾಗ ರೆಡಿ ಆಯಿತು. ಕಬಾಬ್ಗೆ ಏನೇನು ಹಾಕಬೇಕು ಅಂತ ತೋರಿಸಿದ್ದೀನಿ. ಸೊ ಇದನ್ನು ನಾನು ಮಿನಿಮಮ್ ಅಂದರೂ ಒಂದು 1/2 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಸೊ ನೆಕ್ಸ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಕಬಾಬ್ ಪೌಡರ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಚಿಕನ್ ತೊಗೊಂಡು ಒಂದು 3 ಟೇಬಲ್ ಸ್ಪೂನ್ ನಾನು ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಕಬಾಬ್ ಪೌಡರ್ನ ನಾನು ರೆಸಿಪಿ ತೋರಿಸಿಲ್ಲ ಇಲ್ಲಿ. ಸ್ವಲ್ಪ ಸಾಲ್ಟು, ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಲರ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ 2 ವ್ಯತ್ಯಾಸನ ನೀವು ನೋಡ್ಬೋದು ಇಲ್ಲಿ. ಸೊ ಹೋಮ್ ಮೇಡ್ ಕಬಾಬ್ ಪೌಡರ್ ಯಾವ ರೀತಿ ಇರುತ್ತೆ, ಹಾಗೆ ಹೊರಗಡೆ ಸಿಗೋ ಕಬಾಬ್ ಪೌಡರ್ ಯಾವ ರೀತಿ ಇರುತ್ತೆ ಅಂತ. ಸೊ ಇಷ್ಟು ರೆಡ್ಡಾಗಿ ಬಂದಿದೆ. ಸೊ ಇದು ಕೂಡ ನಾನು ಮ್ಯಾರಿನೇಟ್ ಆಗೋಕ್ಕೆ ಎತ್ತಿಡ್ತೀನಿ. ಸೊ ನಮ್ಮ ಮಾವ ಕಬಾಬ್ ತಿನ್ನೋಲ್ಲ, ಸೊ ಹಂಗಾಗಿ ಅವ್ರಿಗೆ ಚಿಕನ್ ಫ್ರೈ ಮಾಡ್ತಾ ಇದ್ದೆ. ಸೊ ಇವಾಗ ಅವರೊಬ್ಬರಿಗೆ ಅಷ್ಟೇ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ನಾನು ಆಲ್ರೆಡಿ ಎಷ್ಟೊಂದು ಸರಿ ಶೇರ್ ಮಾಡಿದ್ದೀನಿ, ಚಿಕನ್ ಫ್ರೈದು. ಸೊ ಹಂಗಾಗಿ ರೆಸಿಪಿ ತೋರಿಸಿಲ್ಲ ಇದು. ಸೊ ಹಾಗೆ ಪಕ್ಕದಲ್ಲಿ ಮಾಡ್ತಾ ಇದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಆಯಿಲ್ ಹಾಕ್ಕೊಂಡು ಮ್ಯಾರಿನೇಟ್ ಆಗಿತ್ತು. ಸೊ ಇವಾಗ ಕಬಾಬ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಏನು ಮಿಸ್ಟೇಕ್ ಆಯಿತು ಅಂತ ಅಂದರೆ, ಯಾವುದೇ ಅಂಗಡಿದಾಗಲಿ ಯಾವುದೇ ಆಗಲಿ ಕಬಾಬ್ ಮಾಡಬೇಕಾದ್ರೆ ಈ ರೀತಿ ಸ್ಟೀಲ್ನ ಬಳಸಬೇಡಿ. ಈಗ ನೋಡಿ ಎಷ್ಟು ಟೈಟಾಗಿ ಅನ್ನಿಸ್ತಾ ಇದೆ. ಸೊ ಫಸ್ಟು ನಾನು ಚಿಕನ್ ಹಾಕಿದ ತಕ್ಷಣ ಇದರಲ್ಲಿ ಸ್ಟ್ರೇನರಲ್ಲಿ ನಾನು ಈ ರೀತಿ ಮಾಡೋದಿಲ್ಲ. ಫಸ್ಟು ಸ್ಪೂನಲ್ಲಿ ಅದನ್ನು ಉಲ್ಟಾ ಎಲ್ಲ ಮಾಡ್ಕೊಳ್ತೀನಿ. ಯಾಕಂತಂದರೆ ಅದೆಲ್ಲ ಕ್ರೀಮ್ ಇರುತ್ತಲ್ಲ, ಸೊ ಅದೆಲ್ಲ ಟಚ್ ಆಗಿ ಬಾಣಲಿ ಎಲ್ಲ ಗಲೀಜಾಗಿಬಿಡುತ್ತೆ, ಮತ್ತು ಎಲ್ಲನೂ ಅದು ಮ್ಯಾರಿನೇಟ್ ಮಾಡಿರೋ ಅಂಥದ್ದು ಎಲ್ಲನೂ ಬಿಡ್ಕೊಂಡು ಬಿಡುತ್ತೆ. ಸೊ ಹಂಗಾಗಿ ಫಸ್ಟು ನಾನು ಸ್ಪೂನಲ್ಲಿ ಮಾಡಿಬಿಟ್ಟೆ ಈ ರೀತಿ ಮಾಡ್ತೀನಿ. ಸೊ ಇದು ಬಂದು ಹೋಮ್ ಮೇಡ್ ಅಲ್ಲ, ಅಂಗಡೀಲಿ ಸಿಗೋವಂಥ ಕಬಾಬ್ ಪೌಡರಲ್ಲಿ ಮಾಡಿರೋದು. ಸ್ಟೀಲಲ್ಲಿ ಯಾವತ್ತೂ ಮಾಡಬೇಡಿ, ಅದು ಕೆಳಗಡೆ ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಸ್ಟೀಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನಾನ್ ಸ್ಟಿಕ್ ಇರುತ್ತಲ್ಲ, ಸೊ ಆ ಒಂದು ಕಡಾಯಲ್ಲಿ ನೀವು ಮಾಡ್ಬೋದು. ಕಲರ್ ನೋಡ್ಬೋದು ಇದು ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಅದು ಬೇಯಬೇಕು. ಬೆಂದಾದಮೇಲೆ ನೀಟಾಗಿ ಅದನ್ನು ಎಣ್ಣೆನ ಸೋಗಿಸ್ಕೊಳ್ಬೇಕು, ಫಿಲ್ಟರ್ ಮಾಡಿ ತೆಗಿಬೇಕು. ಸೊ ನೋಡಿ ಯಾವ ರೀತಿ ಬಿಡ್ಕೊಂಡಿದೆ ಅಂತ. ಸೊ ಇದು ಮನೆಯಲ್ಲಿ ಮಾಡ್ಕೊಂಡಿರೋ ಪೌಡರ್ ಅಲ್ಲ, ಇದು ಅಂಗಡೀಲಿ ತೊಗೊಂಬಂದು ಮಾಡ್ಕೊಂಡಿರೋ ಪೌಡರು. ಸೊ ನೋಡಿ ಯಾವ ರೀತಿ ಹೇಗೆ ಬಿಡ್ಕೊಂಡಿದೆ ಅಂತ, ನೋಡಿ ಯಾವ ರೀತಿ ಇದೆ ಅಂತ. ಸೊ ಎಣ್ಣೆ ಎಲ್ಲ ಅದು ಫಿಲ್ಟರ್ ಆಗಲಿ ಅಂತ ಟಿಶ್ಯೂ ಪೇಪರ್ಗೆ ಹಾಕಿದ್ದೀನಿ. ಇದು ಬಂದು ಹೋಮ್ ಮೇಡ್ ಚಿಕನ್ ಪೌಡರ್ದು. ಕಲರ್ ನೋಡ್ತಾ ಇರ್ಬೋದು, ಸ್ವಲ್ಪನೂ ಏನೂ ಆಗಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ನೋಡ್ತಾ ಇರ್ಬೋದು, ಹಾಗೆ ನೀವು ಅದು ಬಾಣಲಿಗೆ ಏನು ಟಚ್ ಆಗಿಲ್ಲ. ಸೊ ಅದೇ ಹಾಗೆ ಬಿಡ್ಕೊಂಡು ಬಿಡುತ್ತೆ. ಕಲರ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸೊ 2 ವ್ಯತ್ಯಾಸ ನಿಮಗೆ ನಾನು ತೋರಿಸಿದ್ದೀನಿ. ಸೊ ನಿಮ್ಗೇನಾದರೂ ಈ ಒಂದು ಪೌಡರ್ ರೆಸಿಪಿ ನಿಮ್ಗೇನಾದರೂ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಬಾಬ್ ಪೌಡರ್ ಯಾವ ರೀತಿ ಮಾಡ್ಕೊಂಡಿದ್ದೆ ನಾನು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ನಾನು ಆ ಕಬಾಬ್ನ ತಿನ್ನಲಿಲ್ಲ ಅಂಗಡೀಲಿ ಮಾಡ್ಕೊಂಡಿರೋವಂಥದ್ದು ಪೌಡರಲ್ಲಿ. ಸೊ ನಾನು ಮನೇಲೇ ಮಾಡ್ಕೊಂಡಿರೋ ಪೌಡರಲ್ಲೇ ನಾನು ಕಬಾಬ್ನ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಿಸ್ ಮಾಡದೆ ಈ ರೀತಿ ಟ್ರೈ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ಒಂದು ರೆಸಿಪಿ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. See you in the next video. Bye. Thanks for watching.